रामदुर्ग शहरामध्ये कनेरी मठाच्या श्रींवर घालण्यात आलेल्या निर्बंधाविरोधात राज्य सरकारच्या विरोधात आंदोलन करण्यात आले। बसवाडी शरणर हिंदू वेदिका रामदुर्ग तसेच विविध हिंदूपर संघटना, शेतकरी संघटना आणि कन्नडपर संघटनांच्या वतीने हे आंदोलन करण्यात आले। रामदुर्ग शहरातील व्यंकटेश्वर मंदिरापासून आंदोलनाची मिरवणूक सुरू होऊन शिवाजी सर्कल, हुतात्मा सर्कल, रेणुकाचार्य सर्कल, जुना पेठ, जुना बस स्थानक मार्गे तहसील कार्यालयापर्यंत मिरवणूक काढण्यात आली आणि तहसीलदारांच्या माध्यमातून राज्यपालांना निवेदन सादर करण्यात आले। ಗುರುಗಳು ಇವತ್ತು ಪ್ರತಿಭಟನೆ ಮಾಡಿದ್ರಿ, ಶ್ರೀಗಳಿಗೆ ನಿರ್ಬಂಧ ಹೇರಬಹುದು, ಸರ್ಕಾರಕ್ಕೆ ಏನು ಒತ್ತಾಯ ನೋಡ್ರಿ, ಸರ್ಕಾರಕ್ಕೆ ಒತ್ತಾಯ ಅಂದ್ರೆ ಏನಿದು ಒಂದು ಟೂಲ್ ಕಿಟ್, ಅಂದರೆ ಪೂರ್ವ ನಿಯೋಜಿತ ಒಂದು ವ್ಯವಸ್ಥೆ, ಷಡ್ಯಂತ್ರ, ಕಮ್ಯುನಿಸ್ಟರ್ ಮೈಂಡ್ ಸೆಟ್ನಂಥವರು ಇದನ್ನು ಏನು ಮಾಡ್ಯಾರಂದ್ರೆ ಒಂದು ನಮ್ಮ ಧರ್ಮವನ್ನು ಒಡೆಯೋದಕ್ಕೊಂದು ಪೂರ್ವ ನಿಯೋಜಿತ ಪ್ಲ್ಯಾನ್ ಇದೆ। ಅದಕ್ಕೆ ಸುಮ್ಮನೆ ಲಿಂಗಾಯತರು, ಬಸವದ ಶರಣರು, ಬಸವ ತತ್ವ ಅಂತ ಹಿಂಗೇನೋ ಒಂದು ಕವಚ ಹಾಕ್ಕೊಂಡು ಅವ್ರು ಕೆಲಸ ಮಾಡಕತ್ತಾರೆ। ಆದರೆ ನಮ್ಮ ಹಿಂದೂ ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋದಕ್ಕೆ ಇದನ್ನು ಮಾಡ್ಯಾರ। ನಾವು ಅದನ್ನು ಬಿಡೋಂಗಿಲ್ಲ, ಅದಕ್ಕೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ। ಮತ್ತು ಮುಖ್ಯಮಂತ್ರಿಗಳಿಗೆ ಇದಕ್ಕೊಂದು ನಾವು ಆದೇಶ ಏನು ಮಾಡ್ತೀವಿ ಅಂದರೆ, ಈ ಕುತಂತ್ರದ ವ್ಯವಸ್ಥೆಯನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ, ಜನಹಿತ ಕಾರ್ಯವನ್ನು ಮಾಡಿ ಜನರೊಳಗೆ, ನೀವು ಭಾಳ ಬುದ್ಧಿವಂತರು, ಭಾಳ ವರ್ಷ ರಾಜಕೀಯ ಒಳಗೆ ನುರಿತವ್ರಂತ ಎಲ್ಲರೂ ಹೇಳ್ತಾರೆ, ಆದರೆ ಈ ಸಣ್ಣತನವನ್ನು ಮಾಡಿ ಸಣ್ಣವರಾಗಬೇಡ್ರಿ, ರಾಜ್ಯದ ಅಭಿವೃದ್ಧಿ ಮಾಡಿ ದೊಡ್ಡವರಾಗ್ರಿ ಅಂತ ಅವ್ರಿಗೊಂದು ಆದೇಶ ಮಾಡ್ತಾರೆ। ಸರ್, ಯಾಕೆ ಸ್ವಾಮಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು? ಇದ್ರಾಗ ಸ್ವಾಮಿಗಳಿಲ್ಲ, ಮಠಗಳನ್ನು ಟಾರ್ಗೆಟ್ ಮಾಡ್ತಾರೆ। ಅಂದ್ರೆ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದೊಳಗೆ ಶ್ರದ್ಧಾ ಕೇಂದ್ರ ಅಂದ್ರೆ ಮಠ, ಸ್ವಾಮಿಗಳು, ಗುರುಗಳು ಅಂದ್ರೆ ಭಾಳ ವಿಶೇಷ ಸ್ಥಾನವನ್ನು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಕೊಟ್ಟತಿ, ಗುರು ಪರಂಪರೆಗೆ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟತಿ। ಆದರೆ ಕೆಲವೊಬ್ರು ಏನು ಮಾಡ್ಯಾರಂದ್ರೆ ಅವ್ರಿಗೆ ಬೇಕಾಗಿ ಅಂದ್ರೆ ಅನುದಾನಕ್ಕಾಗಿಯೋ ತಮ್ಮ ಬ್ಯಾಳೆ ಬೆಳೆಸ್ಕೊಳ್ಳಿ ಕೆಲವೊಂದು ಸುಳ್ಳು ಕಾವಿದಾರಿಗಳನ್ನು ಮುಂದಿಟ್ಟುಕೊಂಡು ಅವರು ತಮಗೆ ತಿಳಿದಿದ್ದು ಮಾತೆತ್ತಿರ ಬಸವ ಶರಣ ಪರಂಪರೆಗೆ ಹೋಗ್ತಾರೆ। ಖರೆ ಪಾಪ ಬಸವಣ್ಣವರು ಅವಾಗ ಹೇಳಿದ್ದನ್ನು ಒಂದು ಅನುಸರಣೆ ನಾವೇನು ಮಾಡೀವಿ ಅಂತ ಒಬ್ಬರು ಹೇಳಂಗಿಲ್ಲ। ಅವರು ಬಸವಣ್ಣ ಹಿಂಗೆ ಹೇಳ್ಯಾನು, ಬಸವಣ್ಣ ಹಿಂಗೆ ಹೇಳ್ಯಾನು, ನೀ ಏನು ಹೇಳ್ತಿಪ್ಪ ಅಂತ ಕೇರ್ ಅವ್ರ ಹತ್ರ ಉತ್ತರ ಇಲ್ಲ। ಹಾಗಾಗಿ ಅವರು ನನಗನ್ಸಿದ ಮಟ್ಟಿಗೆ ಪ್ರಾಮಾಣಿಕ ಗುರುಸ್ಥಾನದೊಳಗಿದ್ದವ್ರಲ್ಲ। ಇವ್ರು ತಯಾರು ಮಾಡಿದಂಥ ಟೂಲ್ ಕಿಟ್ಟಿನ ಒಂದು ಪಾತ್ರಧಾರಿ ಇರಬೇಕು। ಆಗಲೇ ನಮ್ಮ ಶ್ರೀಗಳು ಹೇಳಿರಲ್ಲ, ಪಾತ್ರಧಾರ ಕಂಪ್ನಿ ಅಂತ, ಆ ಕಂಪ್ನಿದೊಳಗೆ ಒಬ್ಬರು ಪಾತ್ರಧಾರಿ ಇರಬೇಕು। ಅದಕ್ಕೆ ಅಂಥ ಮುಖವಾಡವನ್ನು ನಮ್ಮ ಸಮಾಜ ಸಹನ ಮಾಡೋಂಗಿಲ್ಲ। ಇನ್ನು ನಾವು ಅವ್ರಿಗಾದರೂ ಎಚ್ಚರಿಕೆ ಏನು ಹೇಳ್ತೀವಿ ಅಂದರೆ, ನೀವು ಎಲ್ಲೆಲ್ಲಿ ನಮ್ಮ ದೇವತೆಗಳನ್ನು ಅವಮಾನಿಸ್ತೀರಿ ಅಲ್ಲೆಲ್ಲಿ ನೀವು ಬರೀ ಹಿಂಗೆ ಸರ್ಕಾರದ ಕುತಂತ್ರ ತೊಗೊಂಡು ನಿರ್ಬಂಧ ಹೇರಾಕ್ ಮಾಡ್ತಿರಲ್ಲ, ನಮ್ಮ ಭಕ್ತರ ಕಡೆಯಿಂದ ಕಲ್ಲು ತೊಗೊಳ್ಳುವಂಥ ವಿಚಾರವನ್ನು ನಾವು ಮಾಡಿಸ್ತೀವಿ। ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಸಾರ್ವಜನಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ನಾವು ಲಿಖಿತವಾದ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ। ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರಕ್ಕೆ ಅಡ್ರೆಸ್ ಮಾಡಿ ತಮ್ಮ ಕೋರಿಕೆ ಪತ್ರವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ನನಗೆ ಅದನ್ನು ಕೊಟ್ಟಿದ್ದೀರಿ। ನಾನು ನಿಮ್ಮ ಕೋರಿಕೆಯನ್ನು ಮತ್ತು ಏನು ನಾವು ಸಂವಿಧಾನದಲ್ಲಿ ಸಹಿಸಿದ್ದವನ್ನು ಎಲ್ಲ ದಾಖಲೆ ಸಹಿತವಾಗಿದೆ। ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರ ಮುಖಾಂತರ ಇವತ್ತೇ ನಾವು ಸರ್ಕಾರ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಕೋರಿಕೆಯನ್ನು ಕಳಿಸುತ್ತೇವೆ। ಎಲ್ಲರಿಗೂ ಧನ್ಯವಾದಗಳು। निखिल पत्तार, KMM मराठी, रामदुर्ग।